ಮೈಸೂರು ಒಂದು ರೌಂಡ್ಸ್ ಹೋಗೋಣ ಅಂತ ನೈಟ್ ಹೆಂಗಿರುತ್ತೆ ನೋಡೋಣ ಮೈಸೂರು. ಬಂದು ಹೋಗ್ತಾ ಇದೀವಿ. ನನ್ನ ಅಂದಾಜು ಒಂದು 500-600 ಈ ರೇಂಜ್ ಅಷ್ಟೇ. ನಾವು ಹೌದಾ? ಶಾಪಿಂಗ್ ಮಾಲ್ ಒಳಗಡೆ ಬಂದು ಸರಿ ಇಲ್ಲ ತೋರಿಸ್ತವ್ರಿ. ಈ ತರ ಅಂದ್ರೆ ನೀವು ಅಲ್ಲಿ ನೋಡಿ ಅದು ಚೆನ್ನಾಗಿ ಕಾಣಿಸ್ತದೆ. ಟ್ರೆಡಿಷನಲ್ ಕೊಡ್ತದೆ ಅವೆಲ್ಲ. ರೆಡಿ ಅಂದ್ರೆ ನಾವಮ್ಮ ಈ ತರ ಸೀರೆ ಶಾಪಿಂಗ್ ಜೋರಾಗಿ ಮಾಡ್ತಾವ್ರೆ. ಎಲ್ಲಾ ತರನು ಇದು ಬಿಲ್ಲಿಗೆ ಬನ್ನಿ. ಓಕೆ, ಶಾಪಿಂಗ್ ಮುಗೀತು. ನೀವು ಹೋಗೋಣ. ಆಯ್ತಾ? ಹೋಗೋಣ. ಹಾಂ, ಗಿಫ್ಟ್ ಥರ ಏನು ಪ್ಯಾಕ್ ಮಾಡಿಸಲ್ವಾ? ಯಾವಾಗ? ನೋಡಿ, ಅವ್ರ ಬರ್ತಡೇ, ಅವ್ರ ಅಮ್ಮನ ಬರ್ಡೇಗೆ ಗಿಫ್ಟ್ ಕೊಡ್ತಾವನೆ ಸ್ಯಾರಿ. ನಾವು ಒಂದು ಸ್ಯಾರಿ ಕೊಡ್ಸೋಣ. ಯಾರಿಗೆ? ಅವ್ರ ಅಮ್ಮಂಗೆ. ಲವರ್ ಇಲ್ಲ ಬ್ರೋ. ನೀವು ನಿಮ್ಮ ಅಮ್ಮಂಗೆ ನೋ ಗರ್ಲ್ಸ್ ಓನ್ಲಿ ಅಮ್ಮ. ಈ ಸೀರೆ ಜೊತೆ ಸೀರೆ ಮೇಲೆ ಕೊಟ್ಬಿಡಿ. ಅಮ್ಮಗೊಂದು ಜುಮ್ಕಿ ಸೆಲೆಕ್ಟ್ ಮಾಡಲ್ವಾ? ಎಲ್ಲ ಅವ್ರವ್ರ ಹುಡುಗಿರಿಗೆ ಜುಮ್ಕಿ ಕೊಡಿಸ್ರೆ ಇವ್ರು ನೋಡಿ ಅಮ್ಮಂಗೆಗೋಸ್ಕರ ಸ್ಯಾರಿ ಜುಮ್ಕಿ ಕೊಡಿಸ್ತಾರೆ. ಅವ್ರ ಅಮ್ಮನ ಬರ್ಡೇ ಅಂತೆ ಈ ತಿಂಗಳು, ಹಾಗಾಗಿ ಸರ್ಪ್ರೈಸಾಗಿ ಜುಮ್ಕಾ ಸ್ಯಾರಿ 2 ಕೊಡಿಸ್ತವ್ರೆ. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾರೆ. ಆ ಥರದ್ದೆಲ್ಲ ಬೇಡ. ಅಮ್ಮಂದಿರಿಗೆ ಸಿಂಪಲ್ ಆಗಿ ಚಿಕ್ಕದಾಗಿರ್ಬೇಕು. ದೊಡ್ಡದೆಲ್ಲ ಹಾಕಲ್ಲ ಅಮ್ಮಂದಿರು. ಓಕೆ, ಸೂಪರ್. ಚೆನ್ನಾಗಿದೆ. ಅದು ಹಳ್ಳೆನೋ ಉದ್ರೋಗಿದೆ ಅಂತ ಡ್ಯಾಮೇಜ್ ಇದೆ ಅಂತ. ಶಾಪಿಂಗ್ ಎಲ್ಲ ಆಯ್ತು. ಈಗ ಹೊರಟಿದೀವಿ. ಎಲ್ಲಿ ಅಂತ ಗೊತ್ತಿಲ್ಲ. ಇಲ್ಲಿ ಮೈಸೂರು ವೆಜ್ಜು ಎಗ್ ರೈಸ್ ನಾನು ಎಲ್ಲಿ ಹುಡುಕ್ತಿ? ಇಲ್ಲಿ ಸಿಟಿಲಿ 9:15 4 ಕಾಂಬೋ ಮಶ್ರೂಮ್. ಎಂಥದ್ದು? ಮಶ್ರೂಮ್ ಪಲಾವ್ ಟೇಸ್ಟ್ ಮಾಡೋಣ. ಏನಂತ ಏನು ಗೊತ್ತಿಲ್ಲ ಗುರು. ಹೇಳಿ. ಅದು ಗೊತ್ತಾಗ್ತಿಲ್ಲ. ಇದು ನಾನ್ ವೆಜ್ ಅಂತ ಅನ್ಕೋಬಿಟ್ಟಿದೆ. ಅಲ್ಲ, ನಾನ್ ವೆಜ್ ಅನ್ಕೋಬಿಟ್ಟಿದೆ. ಏನ್ ನಾನ್ ವೆಜ್? ಇದಕ್ಕೆ ನಾನ್ ವೆಜ್ ಅಂತಾರೆ. ಇಲ್ಲೆಲ್ಲ ಬರಬಾರ್ದು. ಹೋಗು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇನ್ನು ವೆಜ್ ತಿನ್ಬೇಕು. ನೀನ್ ಸಸ್ಯಾಹಾರಿ. ಅಲ್ಲಿಗೆ ಹೊಂಟವ ನಾನು. ಬೈಕ್ ಹತ್ರನೇ ಹೋಗೋಣ. ಆರಾಮಾಗಿ ತಿನ್ನೋ ಎಲ್ಲ ಇಸ್ಕೊಂಡ. ಸಾರಿ ಗೈಸ್, ತಡಿ, ಇನ್ನೆರಡು. ಇವತ್ತು ನಾನ್ ವೆಜ್ ತಿಂತಾ ಇದ್ದೀನಿ. ಅದರಲ್ಲೂ ನಾನು ಕೋಳಿ ತಿಂತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೊಂಡು. ಕೋಳಿ ಸತ್ತೋಗ್ಬಿಟ್ಟೈತೆ. ಕೋಳಿ ಸತ್ತೋಗಿರೋದು ಒಗ್ಗಟ್ಟೆ ಅನ್ಕೊಂಡು ಸತ್ತೋಗ್ಬಿಟ್ಟೈತೆ. ಕೊಕ್ಕೊ ಅಂತ ಹೇಳ್ತಾ ಇರ್ಬೇಕಿತ್ತು. ಅದೆಲ್ಲ ಹೇಳ್ತಾರ ಸತ್ತೋಗ್ಬಿಟ್ಟೈತೆ. ತಿಂದಾದ್ಮೇಲೆ ಕೊಕ್ಕೊ ಅಂತ. ಬಟ್ ಒಳಗಡೆ ಕೊಕ್ಕೊ ನೈಟ್ ಎಲ್ಲ ನಿದ್ರೆ ಇಲ್ಲ. ನೋ ಕಾಮೆಂಟ್ಸ್. ಇಲ್ಲ ಸರ್. ನೋಡಿ, ಇದು ವೆಜ್ಜು ಮಶ್ರೂಮ್ ಪಲಾವ್ ಮತ್ತೆ ಮಶ್ರೂಮ್ ಕಬಾಬ್ ಎಲ್ಲ ತಿಂತವ್ರೆ. ನನ್ನ ಮಗ ಹೇಳ್ಕೊಳಕ್ ಮಾತ್ರ ನಾನ್ ವೆಜ್ಜು, ತಿನ್ನೋದೆಲ್ಲ ವೆಜ್ಜು. ಇವನೇ ಹೇಳ್ಕೊಳಕ್ ಮಾತ್ರ ವೆಜ್ಜು, ತಿನ್ನೋದೆಲ್ಲ ನಾನ್ ವೆಜ್ಜು. ಉಲ್ಟಾ ಹೇಳ್ದ ಆತ ಇರ್ಬೇಕು. ಗಾಡಿದು ವಿಡಿಯೋ ಮಾಡಬೇಕು ಅಂತ ತೋರಿಸ್ತವನೆ ಇನ್ಸ್ಟಾಗ್ರಾಮಲ್ಲಿ. ಒಂದು ಗಾಡಿದು ಈಗ ವಿಡಿಯೋ ಮಾಡ್ಬೇಕಂತೆ. ಪೆಟ್ರೋಲ್ ಬಂಕಿಗೆ ಹೋಗ್ಬೇಕಂತೆ. ಈಗ ಬ್ರೋ ಪ್ಲ್ಯಾನ್ ಏನು ಗೊತ್ತಿಲ್ಲ. ಅವ್ರು ಹಂಗೆ ಹೇಳ್ತಾರೆ. ಹಂಗೆ ಈಗ ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಆಮೇಲೆ ಹೋಗೋದು. ಯಾವ್ದಾದ್ರು ಪೆಟ್ರೋಲ್ ಬಂಕಿಗೆ ಹೋಗಿ ಅಲ್ಲಿ ಗಾಡಿ ವಿಡಿಯೋ ಮಾಡೋದು. ನಾನು ಇದೇ ಟೈಮು ಒಂದು 10-11 ಗಂಟೆಲಿ ಹೋದ ವರ್ಷ ಬಂದಿದ್ದೆ. ನನ್ನ ಬೈಕ್ ತೊಗೊಂಡಿದ್ದಿಲ್ಲೇ ಮೈಸೂರಲ್ಲಿ.
ಅವಾಗ ಬಂದಿದ್ದೆ, ಬಂದು ನೋಡ್ಕೊಂಡು ಹೋಗಿದ್ದು. ಮತ್ತು ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಆಗಿತ್ತು ಅನಿಸುತ್ತೆ. ಮತ್ತು ಇವಾಗ ವಾಪಸ್ಸು ಸೇಮ್ ಟೈಮಿಂಗ್ಸಲ್ಲಿ ನೋಡ್ತಾ ಇದ್ದೀನಿ. ಮೈಸೂರು ಫುಲ್ ಸುತ್ತೀರಾ? ಹಾಂ, ಯಾವ್ದು ಅನ್ಬೇಕು ಅಂದ್ರೆ ಅದು ಸಿಗ್ತದೆ. ಅಲ್ಲ, ಮೈಸೂರು ಫುಲ್ ಸುತ್ತೀರಾ? ಮೈಸೂರು ಫುಲ್ ಸುತ್ತೀರಾ? ಎಲ್ಲ ರೋಡು ಅರ್ಧ ಕುಡ್ದು ಬಿಟ್ಟಿರಲ್ಲ. ಯಾವಾಗ ಸುತ್ತಿರೋದು? ಇಂಜಿನಿಯರಿಂಗ್ ಟೈಮಲ್ಲ? ನೀವು ವಿಡಿಯೋ ಮಾಡ್ತಿದ್ದೀರಿ ಅಂತ ಹೇಳ್ತಲ್ಲ, ವಿಡಿಯೋ ಮಾಡ್ತಿದ್ದೀರಿ ಅಂತ ಹೇಳ್ತಲ್ಲ ಇವರು. ಎಲ್ಲ ಟೈಮಲ್ಲೂ ಸುತ್ತಿದ್ದೀವಿ. ಮಾಮೂಲಿ ಚಿಕ್ಕ ವಯಸ್ಸಿಂದ ಅಪ್ಪ ಬಂದಿದ್ದಲ್ಲ. ಅದಕ್ಕೆ ಮೈಸೂರು ರೋಡ್ಗಳೆಲ್ಲ ಗೊತ್ತು. ಬನ್ನಿ ಹೋಗುವ. ನೋಡಿ, ಇದೇ ಬಂಕು, ಇಲ್ಲೇ ವಿಡಿಯೋ ಮಾಡೋಣ ಅಂತ ನಾವಿಬ್ರು ಬಂದು ನಿಂತಿದ್ದೀವಿ. ಅವ್ರಿಬ್ರು ಆರ್ಸ್ಕೊಂಡು ಮುಂದೆ ಹೋಗಾರೆ ಒಂದೇ ಹೈವೇ ಸಿಕ್ಬಿಡ್ತು ಅಂತ. ಈಗ ವಾಪಸ್ ಬರೋಕೆ ಹೇಳಿದ್ವಿ, ಫೋನ್ ಮಾಡಿ ಬರ್ತಾರೆ. ಈ ನನ್ನ ಮಕ್ಕಳು ಬಂದರು, ಇವರು ನೋಡ್ಕೋದೇ ಕಷ್ಟ ಆಯ್ತು. ರೋಡ್ ತಪ್ಪಿ ಹೋಗ್ಬಿಟ್ಟವ್ರೆ. ಹಾಂ, ನಿಲ್ಸು, ಬೇಗ ನಿಲ್ಸ್ಕೊಂಡು ವಿಡಿಯೋ ಮಾಡಿ. ನಿಂತ್ಕೊಂಡು ಕಾಯ್ತಾ ಕೂತಿದೀನಿ, ಬರ್ತಾರೆ ಅಂದ್ರೆ ಆರ್ಸ್ಕೊ ಹೋಯ್ತವ್ರೆ. ಏನ್ ಹಂಗೆ 100ರಲ್ಲಿ ಆರಿಸ್ತವ್ರೆ. ಹೊರಗಡೆ ಯಾವ್ದು ಅಷ್ಟು ಚೆನ್ನಾಗಿಲ್ಲ ಪೆಟ್ರೋಲು ಈ ತರ. ಈಗ ನೋಡಿ, ಅಲ್ಲಿ ವಿಡಿಯೋಗ್ರಾಫರ್ ವಿಡಿಯೋ ಮಾಡ್ತವನೆ, ಏನೋ ಹೊಸದಾಗಿ ಟ್ರೈ ಮಾಡ್ತವ್ರೆ. ನೋಡೋಣ. ಏನು ಬ್ರೋ, ಟೇಕ್ ಓಕೆನಾ? ಹಾಂ, ನೆಕ್ಸ್ಟು ಬರೀ ಗಾಡಿದಾ? ನಿಂದು ಐಡಿಯಾದಲ್ಲಿ ಮಾಡು. ಇಲ್ಲ, ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ವಿಡಿಯೋ ಮಾಡ್ತವನೆ, ಸುಳ್ಳು ಹೇಳ್ತವನೆ. ಎರಡು ವಿಡಿಯೋ ಬೇಕಾ? ಗಾಡಿದೊಂದು, ನಿಮ್ದೊಂದು. ನಿಂದೊಂದು ಮಾಡು, ಅವ್ರದ್ದೊಂದು ಐಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದಾರಲ್ಲ ಅದೊಂದು ಮಾಡು, ಎರಡೂ ಮಾಡು. ಹಾಂ, ನಿಂದೊಂದು ಮಾಡು, ಪಟ ಮಾಡಿ ಬೇಗ. ಭಾರಿ ಸ್ಟ್ರಗಲ್ ಮಾಡ್ತವನೆ ನಮ್ಮ ಕ್ಯಾಮ್ರಾಮ್ಯಾನು. ನೋಡೋಣ. ಹೆಲ್ಮೆಟ್ ಅಲಾಡ್ತಾರೆ. ವಿಡಿಯೋದೇ ಕೆಲ್ಸಲ್ಲ. ಅಷ್ಟೇನು ಬರಲ್ಲ, ಚೂರು ಹಾಕ್ತೀವಿ ಅಷ್ಟೇ, ಸ್ಟಾರ್ಟಿಂಗ್ ಹಾಕ್ತೀವಿ, ತಲೆ ಕೆಡ್ಸ್ಕೊಬೇಡ. ಅಷ್ಟೊಂದು ಬರಲ್ಲ ತಾನೇ ಅದು. ಇಲ್ಲ ಅಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಇದು ಮಾಡ್ತಾನೆ. ಓನರ್ ಇಲ್ಲಿದ್ದಾನೆ ನೋಡಿ, ಕ್ಯಾಮ್ರಾಮ್ಯಾನ್ ನೋಡಲ್ಲಿ. ಏನಿಲ್ಲ ಗುರು, ವಿಡಿಯೋ ಆಗ್ತಿದೆ ಬೈಕಿಂದು. ಓಕೆ, ತುಂಬಾ ಖುಷಿ ಆಯ್ತೈತೆ. ಆಮೇಲೆ ಅಷ್ಟೇನಾ? ಏನ್ ಖುಷಿ? ನಿಂಗೇನ್ ಖುಷಿ? ನಿಂಗೆ ಖುಷಿ? ನಮ್ಗೆ ಇಷ್ಟ ಮಾಡಿಸ್ತಾ ಇದೀವಿ. ಇನ್ಸ್ಟಾಗ್ರಾಮಿಗೆ ಹಾಕೊಂಡು ಮಿಂಚ್ಬೋದು ಅಂತಲ್ಲ. ವಿಡಿಯೋ ಎಲ್ಲ ಆಯ್ತಂತೆ. ವಿಡಿಯೋಗ್ರಾಫರು ಈಗ ಫೋಟೋ ತಕ್ಕೊಂತವ್ರೆ. ವಿಡಿಯೋ ಎಲ್ಲ ಮಾಡ್ಕೊಂಡಾಯ್ತು. ಈಗ ನೆಕ್ಸ್ಟು ರೋಡಲ್ಲಿ ಹೋಗೋದೊಂದು ಕ್ಲಿಪ್ ಬೇಕಂತೆ. ಅದೊಂದು ಕ್ಲಿಪ್ ತಗೊಂಡು ಸೀದಾ ಮನೆ ಹಾಸ್ಟ್ಲು ಪಿ ಜಿಗೆ ಹೋಗೋಣ. ಆಯ್ತಾ? ಈಗ ಇವರು ಭಾರಿ ಅರ್ಜೆಂಟಲ್ಲಿದ್ದಾರೆ, ಬನ್ನಿ ಹೋಗೋಣ. ನಡ್ರಿ ಹೋಗೋಣ. ಮನೆ ಹೋಯ್ತೀನಿ, ನೀನು ಹಾಕೊಳ್ಳಿ. 11 ಗಂಟೆ ಆಗೈತೆ, ಅಜ್ಜಿ ಮುಗಿಸುದೇ ಅಷ್ಟೇ ಮನೇಲಿ. ಕೇಳಿಲ್ಲ. ಓಕೆ, ಬಾಯ್. ಹಾಂ, ನಾಳೆ ಫೋನ್ ಮಾಡಿ ಬರ್ತೀವಿ. ಬಾಯ್. ಹುಷಾರು ಹೋಗ್ರು. ಈಗ ಪಿ ಜಿಗೆ ವಾಪಸ್ ಬಂದು ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ, ಬಾಯ್.